ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಕೆ, ಐಮ್ ಸಾರಿ ಭೂಮಿಕಾ, ನೀವು ಕಷ್ಟಪಡೋ ಥರ ಆಗ್ತಾ ಇದೆ. ನೀವ್ಯಾಕೆ ಸಾರಿ ಹೇಳ್ತಿದ್ದೀರಾ? ಇದ್ರಲ್ಲಿ ನಿಂತ ಪೇನು ಇಲ್ಲ. ಬಟ್ ಸ್ಟಿಲ್ ನಾನಿದ್ದು ನಿಮ್ಗೆ ಈ ಥರ ಎಲ್ಲ ಆಗ್ತಾ ಇದೆಯಲ್ಲ, ಇಂಥ ವಿಪರ್ಯಾಸ ನೋಡಿ. ಈ ಕಾಟಿನಲ್ಲಿ ನನಗೆ ಎಷ್ಟೇ ದುಡ್ಡು, ಇನ್ಫ್ಲೂಯೆನ್ಸು, ಸ್ಟೇಟಸ್ ಇದ್ರೂ ಯಾವುದು ಕಾಪಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಹೋಪ್ಲೆಸ್ ಅನ್ನಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ದೇವರಿದಾನಲ್ಲ, ಅವನೇ ಒಂದು ದಾರಿ ತೋರಿಸ್ತಾನೆ. ಅರಿ ಓಕೆ, ಬನ್ನಿ. ಮಾಮ್, ನನಗೇನು ಅನಿಸಿದೆ ಅಂತಂದರೆ, ನೀನು ಇಷ್ಟು ದೊಡ್ಡ ರಿಸ್ಕ್ ತೊಗೋಬಾರ್ದಿತ್ತು, ಅದು ಈ ಟೈಮಲ್ಲಿ. ಹೆಂಗಿದ್ರು ಇವಾಗ ಭೂಮಿಕಾ ಪ್ರೆಗ್ನೆಂಟ್ ಆಗಿದ್ಲು, ಇನ್ನೇನು ಡೆಲಿವರಿ ಆಗ್ತಿತ್ತು. ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಲ್ಲೇ ತಾಯಿ ಮಗುಗೊಂದು ಗತಿ ಕಾಣಿಸ್ಬೋದಿತ್ತಲ್ವಾ? ಏನು ಹೇಳ್ತಾ ಇದೆಯಾ ಜೈ? ಅವಳನ್ನು ಹಾಸ್ಪಿಟ್ಲಲ್ಲಿ ಮುಗಿಸೋದು ಅಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ? ಗೌತಮ್ಗಿರೋ ಇನ್ಫ್ಲೂಯೆನ್ಸ್ಗೆ, ಅವನ ಪವರ್ಗೆ ಪ್ಲ್ಯಾನ್ ಬಿ ರೆಡಿಯಾಗಿರತ್ತೆ. ಇಲ್ಲಿ ಆ ರೀತಿ ಇರಲ್ಲ ಅಂತಾನೆ ಕಾಡಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಕಾಡಲ್ಲಿ ನಮಗೆ ಅಡ್ವಾಂಟೇಜ್ ಜಾಸ್ತಿ, ಅಲ್ಲಿ ಗೌತಮ್ಗೆ ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಮಾಡೋಕ್ಕೇನೂ ಆಗಲ್ಲ. ಈಗ ನಾವು ಪ್ಲ್ಯಾನ್ ಮಾಡಿದ್ದು ಸರಿಯಾಗೇ ಇದೆ. ಇನ್ನೂ ಏನೂ ನಮ್ಮ ಕೈ ಮೀರಿ ಹೋಗಿಲ್ಲ. ನಮ್ಮವ್ರು ಅವ್ರನ್ನ ಹುಡುಕ್ತಾರೆ, ಅವ್ರನ್ನ ಮುಗಿಸ್ತಾರೆ. ಇದೇನಿದು? ಭಾಗ್ಯ ಅತ್ತೆ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದಾರ? ಅದಕ್ಕೆ ಹೇಳೋದು, ಕಣ್ಣು ಅರಿಯಲಾರ್ದನ್ನ ಕರುಳು ಅರಿಯುತ್ತೆ ಅಂತ. ಸೊಸೆಗೆ ಹೀಗಾಗೋಯ್ತಲ್ಲ ಅಂತ ಅವಳ ಮನ್ಸಿಗೆ ಬಂದಿದ್ದೆ, ಪೂಜೆ ಕೂತಿದ್ದಾಳೆ. ಗುಂಡು ಸಣ್ಣವನಿದ್ದಾಗ್ಲೂ ಹೀಗೆ ಒಂಚೂರು ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ, ಓಡ್ ಬಂದು ಪೂಜೆ ಮಾಡ್ತಾ ಕೂತ್ಬಿಡ್ತಿದ್ಲು. ಈಗ ಸೊಸೆಗೇನು ಆಗಬಾರ್ದು ಅಂತ ಪೂಜೆಗೆ ಬಂದು ಕೂತಿದ್ದಾಳೆ. ಹೌದಾ ಅಜ್ಜಿ? ಅಮ್ಮ ಆಗ್ಲೂ ಹೀಗೆ ಪೂಜೆ ಮಾಡ್ತಿದ್ಲಾ? ಏನೇ ಆದರೂ ದೇವ್ರ ಮೊರೆ ಹೋಗ್ತಿದ್ಲು. ಮೊನ್ನೆ ನೋಡಿದ್ರೆ ಭಾವನ ಹೆಸರಿಟ್ ಕರೆದ್ರು, ಇವಾಗ ನೋಡಿದ್ರೆ ದೇವ್ರ ಮುಂದೆ ಕುತ್ಕೊಂಡು ಜಪ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಡೇ ಬೈ ಡೇ ಇವರು ರಿಕವರ್ ಆಗ್ತಿದ್ದಾರೆ ಅನ್ಸ್ತಿದೆ ಅಲ್ವಾ? ಇದ್ರೂ ಇರ್ಬೋದು. ಅವಳನ್ನು ನೋಡ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಇದೇನು ಇಷ್ಟೊಂದು ಗಾಳಿ ಬೀಸ್ತಾ ಇದೆ? ಸ್ವಲ್ಪ ಬಾಗಿಲು ಮುಂದೆ ಮಾಡಪ್ಪ. ಅಯ್ಯೋ, ದೇವ್ರ ಮುಂದಿನ ದೀಪ ಹಾರೋಯ್ತಲ್ಲ. ಅಪಶಕನ, ಇದು ಅಪಶಕನ.
ಯಾರಾದರೂ ಆ ಗುಂಡುಗೆ ಭೂಮಿಕನ್ಗೆ ಫೋನ್ ಮಾಡಿ ಭೂಮಿಕಾ ಹೇಗಿದ್ದಾಳೆ ಅಂತ ವಿಚಾರಿಸಿ. ನಾನು ಮಾಡ್ತೀನಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯಾ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಭಾವನ್ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅಕ್ಕಂಗೆ ಟ್ರೈ ಮಾಡ್ತೀನಿ. ಅಕ್ಕನ ನಂಬರು ನಾಟ್ ರೀಚಬಲ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ, ಅಲ್ಲೇನೂ ಆಗಿರಲ್ಲ, ಸಮಾಧಾನವಾಗಿರಿ. ಇಲ್ಲ, ನನಗೆ ಗಾಬರಿ ಆಗ್ತಾ ಇದೆ. ದೇವ್ರ ದೀಪ ಆರೋಗಿದೆ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಏನಾಯ್ತು? ಯಾಕೆಲ್ಲರೂ ಟೆನ್ಷನಲ್ಲಿ ಇದ್ದೀರಾ? ಏನಾಯ್ತು ಮೇಡಮ್? ಅದು ಸೃಜನ್ ಅವರೇ, ಅಣ್ಣ ಅತ್ತಿಗೆಗೆ ಔಷಧಿ ಕೊಡ್ಸಕ್ಕಂತ ಕರ್ಕೊಂಡು ಹೋಗಿದಾರಲ್ಲ, ಅಮ್ಮ ಅತ್ತಿಗೆಗೆ ಏನೂ ಆಗಬಾರ್ದು ಅಂತ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಿದ್ರು. ಅಷ್ಟರಲ್ಲಿ ದೀಪ ಆರೋಗ್ಬಿಡ್ತು. ಅದಕ್ಕೆ ಅಪೇಕ್ಷಾ ಅವರು ಅಣ್ಣ ಅತ್ತಿಗೆಗೆ ಫೋನ್ ಮಾಡಿದ್ರು. ಅವ್ರು ನೋಡಿದ್ರೆ ಫೋನಿಗೆ ಸಿಗ್ತಾ ಇಲ್ಲ. ಎಲ್ರಿಗೂ ತುಂಬಾ ಭಯ ಆಗ್ತಿದೆ. ಹೌದಾ? ಸರಿ, ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವ್ರ ಹಿಂದೆನೇ ಹೋಗಿ ನೋಡ್ತೀನಿ. ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದೆ ಅನ್ಸುತ್ತೆ. ಯಾವುದಕ್ಕೂ ನಾನು ಹೋಗಿ ಅಪ್ಡೇಟ್ ಮಾಡ್ತೀನಿ. ನೀವೆಲ್ಲ ಆರಾಮಾಗಿರಿ, ಸರಿನಾ? ಪಾರ್ಥ ಅವರೇ, ನೀವು ಅವ್ರ ಜೊತೆ ಹೋಗಿ, ನನಗೆ ತುಂಬಾ ಭಯ ಆಗ್ತಾ ಇದೆ. ಹೋಗ್ತೀವಿ, ನೀವು ತಲೆ ಕೆಡಿಸ್ಕೊಂಬಿಡಿ, ಬನ್ನಿ. ಮಲ್ಲಿ, ದೇವ್ರ ದೀಪ ಹಚ್ಚಮ್ಮ. ದೇವ್ರೆ, ಯಾರಿಗೂ ಏನೂ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಭಾರ ನಿಂದಪ್ಪ. ದೇವ್ರೆ, ಅಕ್ಕ ಬಾಬಂಗೇನು ಆಗದೆ ಇರ್ಲಪ್ಪ. ಇನ್ನೊಂದ್ಸಲ ಫೋನ್ ಮಾಡ್ರಿ. ಹಾ ಅಜ್ಜಿ, ನಾನು ಟ್ರೈ ಮಾಡ್ತೀನಿ ಅನ್ಸುತ್ತೆ. ಮತ್ತೆ ನಾಟ್ ರೀಚಬಲ್ಲೇ ಬರ್ತಾ ಇದೆ ಅಜ್ಜಿ. ಅಜ್ಜಿ, ನಾನೊಂದಪ್ಪ ಆನಂದಣ್ಣಂಗೆ ಫೋನ್ ಮಾಡ್ಬಿಡ್ತೀನಿ. ಮಾಡು. ಅಜ್ಜಿ, ಅವ್ರಿಗೂ ಫೋನ್ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅಮೃತಧಾರೆ